ನಮಸ್ಕಾರ. ಈ ಆಕರಗಳ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ಬಸವ ತತ್ವ ಮತ್ತು ನಂದಿ ಕೃಷಿ. ಅಂದ್ರೆ ಎತ್ತುಗಳನ್ನ ಬಳಸಿ ಮಾಡೋ ವ್ಯವಸಾಯ ಇದೆಯಲ್ಲ, ಅದರ ನಡುವಿನ ಸಂಬಂಧ. ಹೌದು. ಈ ಮೂಲಗಳು ಹೇಳೋ ಪ್ರಕಾರ ಬಸವ ತತ್ವ ಅನ್ನೋದು ಕೇವಲ ಒಂದು ಪ್ರಾದೇಶಿಕ ವಿಚಾರ ಅಷ್ಟೇ ಅಲ್ಲ, ಅದೊಂದು ಸಾರ್ವತ್ರಿಕ ತತ್ವ. ಇದರ ಬೇರುಗಳು ನಮ್ಮ ನಾಗರಿಕತೆಯ ಆರಂಭದ ಕೃಷಿ ಪದ್ಧತಿಗಳಲ್ಲಿ, ವಿಶೇಷವಾಗಿ ನಂದಿ ಕೃಷಿಯಲ್ಲಿವೆ ಅಂತ ಇವು ಹೇಳ್ತವೆ. ಹೌದು. ಇಲ್ಲಿ ಒಂದು ವಿಶಿಷ್ಟವಾದ ವಾದವನ್ನೇ ಮುಂದಿಟ್ಟಿದ್ದಾರೆ ನೋಡಿ. ಈಗ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಮುಂದೆ ನಂದಿ ಇರುತ್ತೆ ಅಲ್ವಾ? ಇರುತ್ತೆ. ಅದು ಕೇವಲ ಒಂದು ಸಾಂಕೇತಿಕ ಅಂತ ನಾವು ಅನ್ಕೋತೀವಿ. ಆದರೆ ಈ ಆಕರಗಳು ಹೇಳೋದು ಅದು ನಮ್ಮ ನಾಗರಿಕತೆಯ ಅಡಿಪಾಯವಾದ ನಂದಿ ಕೃಷಿಯ ಒಂದು ಗುರುತು ಅಂತ. ಓಹೋ. ಅಂದ್ರೆ ಬಸವ ತತ್ವದ ಜೀವಂತಿಕೆ ಇದೆಯಲ್ಲ, ಅದು ಈ ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಅನ್ನೋದು ಇವರ ಮುಖ್ಯವಾದ ಪ್ರತಿಪಾದನೆ. ಇದು ನಿಜಕ್ಕೂ ಒಂದು ಆಸಕ್ತಿಕರವಾದ ದೃಷ್ಟಿಕೋನ. ಹಾಗಿದ್ರೆ ಈ ಸಂಪರ್ಕ ಮತ್ತು ಇದರ ಇವತ್ತಿನ ಸ್ಥಿತಿ, ಇದನ್ನೆಲ್ಲ ಈ ಆಕರಗಳ ಮೂಲಕ ಇನ್ನಷ್ಟು ಆಳವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಸರಿ, ಮೊದಲಿಗೆ ಈ ಆಕರಗಳು ಬಸವ ತತ್ವ ಮತ್ತು ತೈನ ತತ್ವ ಅಂತ ಎರಡು ವ್ಯವಸ್ಥೆಗಳನ್ನ ಹೋಲಿಕೆ ಮಾಡ್ತವೆ. ಇವೆರಡರ ನಡುವಿನ ಮುಖ್ಯ ವ್ಯತ್ಯಾಸ ಏನು ಅಂತ ಹೇಳ್ತವೆ ಇವು? ಇಲ್ಲಿ ನೋಡಿ, ಮೂಲಭೂತ ವ್ಯತ್ಯಾಸವನ್ನೇ ಗುರುತಿಸಿದ್ದಾರೆ. ಬಸವತತ್ವ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಯಕ, ಸಮಾನತೆ, ಸಮುದಾಯದ ಸ್ವಾವಲಂಬನೆಗೆ ಒತ್ತು ಕೊಡೋದು. ಇದು ನಂದಿ ಕೃಷಿಯ ಮೂಲಕ ನವೀಕರಿಸಬಹುದಾದ ಶಕ್ತಿ, ಅಂದ್ರೆ ಎತ್ತುಗಳ ಶಕ್ತಿ ಇದೆಯಲ್ಲ, ಅದನ್ನ ಬಳಸ್ಕೊಳ್ಳುತ್ತೆ. ಸರಿ. ಆಮೇಲೆ ವಿಕೇಂದ್ರೀಕೃತ ಅಧಿಕಾರ, ಅಂದ್ರೆ ಅಧಿಕಾರ ಹೊನ್ನೇ ಕಡೆ ಸೇರದೆ ಹಳ್ಳಿಗಳಲ್ಲಿ ಜನರ ಹತ್ರ ಇರೋದು. ಮತ್ತೆ ಸ್ವಾವಲಂಬಿ ಸಮುದಾಯಗಳನ್ನ ಇದು ಪ್ರತಿನಿಧಿಸುತ್ತೆ ಅಂತ ಈ ಆಕರಗಳು ಹೇಳ್ತವೆ. ಅಂದ್ರೆ ನಂದಿ ಕೃಷಿ ಒಂದು ರೀತಿ ಅಧಿಕಾರವನ್ನ ಜನರ ಹತ್ರವೇ ಇಡೋಕೆ ಸಹಾಯ ಮಾಡುತ್ತೆ ಅಂತ. ಹೌದು, ಅದರ ಸ್ವರೂಪವೇ ಹಾಗೆ. ಸಂಪನ್ಮೂಲಗಳು ಸ್ಥಳೀಯವಾಗಿ ಉಳಿಯುತ್ತೆ. ಇದಕ್ಕೆ ವಿರುದ್ಧವಾಗಿ ತೈಲ ತತ್ವ, ಓಕೆ, ಅದು ಪಳೆಯುಳಿಕೆ ಇಂಧನ, ಅಂದ್ರೆ ಪೆಟ್ರೋಲ್, ಡೀಸೆಲ್ ಮೇಲೆ ನಿಂತಿರೋದು. ಇದು ನವೀಕರಿಸಲಾಗದ ಶಕ್ತಿ ಅಲ್ವಾ? ಹೌದು. ಮತ್ತೆ ಕೇಂದ್ರೀಕೃತ ಅಧಿಕಾರ ವ್ಯವಸ್ಥೆ, ಅಂದ್ರೆ ಪವರ್ ಕೆಲವೇ ಜನರ ಕೈಲಿರುತ್ತೆ. ಮತ್ತು ಪರಾವಲಂಬನೆ, ಇದು ಪ್ರೋತ್ಸಾಹಿಸುತ್ತೆ ಅಂತ ಈ ಆಕರಗಳು ವಿಶ್ಲೇಷಣೆ ಮಾಡ್ತವೆ. ಇದೊಂದು ಗಮನಾರ್ಹವಾದ ಹೋಲಿಕೆ. ಆದ್ರೆ ಇಲ್ಲೊಂದು ಆತಂಕಕಾರಿ ವಿಷಯ ಇದೆ. ಕಳೆದ 20 ವರ್ಷದಲ್ಲೇ 80% ನಂದಿ ಸಂಪತ್ತು ನಾಶ ಆಗಿದೆ ಅಂತ ಹೇಳ್ತವೆ ಈ ಮೂಲಗಳು. ಹೌದು. ಇದು 80% ಬಸವ ತತ್ವದ ನಾಶಕ್ಕೆ ಸಮ ಅಂತ ಇವು ಬಲವಾಗಿ ಹೇಳ್ತಿವೆ. ಇಷ್ಟು ದೊಡ್ಡ ಮಟ್ಟದ ನಾಶದ ಪರಿಣಾಮಗಳ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ? ಇದು ನಿಜಕ್ಕೂ ಆತಂಕಕಾರಿ ವಿಷಯನೇ. ಈ ಮೂಲಗಳು ಹೇಳೋ ಪರಿಣಾಮಗಳ ಪಟ್ಟಿ ನೋಡ್ರೆ ಒಂಥರ ಭಯ ಆಗತ್ತೆ. ಇದು ಕೇವಲ ಎತ್ತುಗಳ ಸಂಖ್ಯೆ ಕಡಿಮೆ ಆಗೋದಲ್ಲ, ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ, ನೀರಿನ ಮೂಲಗಳು ಬತ್ತಿ ಹೋಗ್ತವೆ, ಆಹಾರದ ಕ್ವಾಲಿಟಿ ಕಡಿಮೆ ಆಗುತ್ತೆ, ನಮ್ಮ ಬೆಳೆ ವೈವಿಧ್ಯತೆ ನಾಶ ಆಗುತ್ತೆ, ಜೀವ ವೈವಿಧ್ಯತೆ ಅಂದ್ರೆ ಬೇರೆ ಬೇರೆ ಜೀವಿಗಳು, ಹೌದು, ಬಯೋಡೈವರ್ಸಿಟಿ, ನಮ್ಮ ದೇಶಿ ಗೋತಳಿಗಳು, ಇವೆಲ್ಲದರ ಮೇಲೂ ನೇರವಾದ ಪರಿಣಾಮ ಬೀರುತ್ತೆ. ಅಯ್ಯೋ. ಅಷ್ಟೇ ಅಲ್ಲ, ನಮ್ಮ ಕೂಡು ಕುಟುಂಬ ವ್ಯವಸ್ಥೆ ಇತ್ತಲ್ಲ, ಅದು ಹಾಳಾಗ್ತಿದೆ. ಸ್ಥಳೀಯ ಸಂಸ್ಕೃತಿ ಮೇಲೆ ಪರಿಣಾಮ, ಹಳ್ಳಿಗಳಲ್ಲಿ ಉದ್ಯೋಗ ಇಲ್ದಂಗೆ ಆಗ್ತಿದೆ, ನಮ್ಮ ಸಂವಿಧಾನದ ಆಶಯಗಳು, ಕೊನೆಗೆ ಧರ್ಮದ ಅಡಿಪಾಯಕ್ಕೆ ಕೂಡ ಇದು ಧಕ್ಕೆ ತರುತ್ತೆ ಅಂತ ವಾದ ಮಾಡಲಾಗಿದೆ. ಅಬ್ಬಾ. ಹಸಿರು ಭಾರತದ ಬದಲು ಬರಡು ಭಾರತ, ಅಷ್ಟೇ ಅಲ್ಲ ಬರಡು ಜಗತ್ತಿಗೆ ಇದು ದಾರಿ ಮಾಡಿಕೊಡ್ಬೋದು ಅಂತ ಈ ಆಕರಗಳು ಎಚ್ಚರಿಸ್ತವೆ. ಈ ಪರಿಣಾಮಗಳ ಪಟ್ಟಿ ಕೇಳಿದ್ರೇನೆ ಒಂಥರ ಚಿಂತೆ ಆಗುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದ ಅವನತಿಗೆ ಕಾರಣಗಳೇನಿರ್ಬೋದು? ಈ ಆಕರಗಳು ಇದ್ರ ಬಗ್ಗೆ ಏನಾದ್ರೂ ಹೇಳ್ತವ? ಹೌದು, ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳೋದಾದ್ರೆ, ನಂದಿ ಕೃಷಿ ಮಾಡೋ ರೈತರಿಗೆ ಆರ್ಥಿಕ ಭದ್ರತೆ ಇಲ್ಲ. ಅದಕ್ಕೆ ಬೇಕಾದ ಸರಿಯಾದ ಕಾನೂನುಗಳಾಗ್ಲಿ, ಯೋಜನೆಗಳಾಗ್ಲಿ ಇಲ್ಲ ಅನ್ನೋ ಕೊರತೆ ಎದ್ದು ಕಾಣುತ್ತೆ. ಸರಿ. ಎರಡನೇದಾಗಿ, ಟ್ರ್ಯಾಕ್ಟರ್ಗಳಿಗೆ, ರಾಸಾಯನಿಕ ಕೃಷಿಗೆ ಸಿಕ್ಕಾಪಟ್ಟ ಪ್ರೋತ್ಸಾಹ ಸಿಗ್ತಿದೆ. ಆದರೆ ನಂದಿ ಕೃಷಿಯನ್ನ ನೀತಿ ನಿರೂಪಣೆಯಲ್ಲಿ ಪೂರ್ತಿ ಕಡೆಗಣಿಸಿದ್ದಾರೆ. ಹೌದು, ಅದು ಕಾಣಿಸ್ತೆ. ಮೂರನೇದಾಗಿ, ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಸಂಶೋಧನೆಗಳು, ಇದರಲ್ಲಿ ಎಲ್ಲಿಯೂ ಈ ನೈಸರ್ಗಿಕ ಕೃಷಿ ಜ್ಞಾನಕ್ಕೆ ಪ್ರಾಮುಖ್ಯತೆನೇ ಕೊಡ್ತಿಲ್ಲ. ನಿಜ. ಇಲ್ಲಿ ಉಲ್ಲೇಖ ಆಗಿದೆ. ಓಕೆ. ಈ ಕಾರಣಗಳಿಂದಾಗಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೆ ಎದುರಾಗಬಹುದಾದ ಸವಾಲುಗಳ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ? ಈ ಟ್ರೆಂಡ್ ಹೀಗೆ ಕಂಟಿನ್ಯೂ ಆದ್ರೆ
ಬಹಳಷ್ಟು ಕ್ಷೇತ್ರಗಳಲ್ಲಿ ಗಂಭೀರವಾದ ಸಮಸ್ಯೆಗಳು ಬರಬಹುದು ಅಂತ ಈ ವಿಶ್ಲೇಷಣೆಗಳು ಹೇಳ್ತವೆ. ಉದಾಹರಣೆಗೆ ಕೃಷಿ ಕ್ಷೇತ್ರದಲ್ಲಂತೂ ಭೂಮಿ ಇನ್ನೂ ಬರಡಾಗಿ ರೈತರ ಸಾಲದ ಹೊರೆ ಜಾಸ್ತಿ ಆಗ್ಬೋದು. ಕೃಷಿ ಮೇಲೆ ನಿಂತಿರೋ ಉದ್ದಿಮೆಗಳು ಅಂದ್ರೆ ಸಕ್ಕರೆ ಕಾರ್ಖಾನೆ, ದಾಲ್ ಮಿಲ್ ಇಂಥವೆಲ್ಲ ನಷ್ಟಕ್ಕೆ ಹೋಗೋ ಸಾಧ್ಯತೆ ಇದೆ. ಶಿಕ್ಷಣ ಪಡೆದ್ರೂ ಕೆಲಸ ಸಿಗದೆ ನಿರುದ್ಯೋಗ ಹೆಚ್ಚಾಗ್ಬೋದು. ಅದರಿಂದ ಸಮಾಜದಲ್ಲಿ ಶಾಂತಿ ಕೆಡಬಹುದು. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಹಾಸ್ಪಿಟಲ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ಬೋದು. ಹೌದು. ರಾಜಕೀಯವಾಗೂ ಸಮಸ್ಯೆಗಳು ಬರಬಹುದು. ಸರ್ಕಾರಗಳಿಗೆ ತಮ್ಮ ನೌಕರರಿಗೆ ಸಂಬಳ ಕೊಡೋಕ್ಕೂ ಕಷ್ಟ ಆಗೋ ಪರಿಸ್ಥಿತಿ ಬರಬಹುದು ಅಂತಾನು ಹೇಳ್ತಾರೆ. ಅಂತಿಮವಾಗಿ ಧರ್ಮಗಳ ಅಸ್ತಿತ್ವಕ್ಕೆ ಇದು ಸವಾಲಾಗಬಹುದು ಅಂತ ಹೇಳಿರೋದು ಸ್ವಲ್ಪ ತೀಕ್ಷ್ಣ ಅನಿಸುತ್ತೆ. ಈ ಕೃಷಿ ಪದ್ಧತಿಗೂ ಧರ್ಮಕ್ಕೂ ಇರೋ ಸಂಬಂಧದ ಬಗ್ಗೆ ಇನ್ನಷ್ಟು ಏನಾದ್ರೂ ಹೇಳ್ತವಾ ಈ ಮೂಲಗಳು? ಹೌದು. ಈ ಆಕರಗಳು ಅದನ್ನು ಒಂಥರ ತಾತ್ವಿಕ ನೆಲೆಯಲ್ಲಿ ನೋಡ್ತವೆ. ಅಂದ್ರೆ ಒಂದು ಸಮಾಜದ ಆರ್ಥಿಕ ಸಾಮಾಜಿಕ ಅಡಿಪಾಯವೇ ಅಲುಗಾಡಿದ್ರೆ ಅಲ್ಲಿ ನೈತಿಕ ಧಾರ್ಮಿಕ ಮೌಲ್ಯಗಳು ಕೂಡ ಕಡಿಮೆ ಆಗ್ತವೆ ಅನ್ನೋದು ಇವರ ವಾದ. ಓ ಹಾಗೆ ನೋಡಿ, ನಂದಿ ಕೃಷಿ ಸ್ವಾವಲಂಬನೆ, ಜೊತೆಗೆ ಬಾಳೋದು, ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಹೋಗೋದು ಇಂಥ ಮೌಲ್ಯಗಳನ್ನು ಬೆಳೆಸುತ್ತೆ. ಅದರ ನಾಶ ಆದ್ರೆ ಈ ಮೌಲ್ಯಗಳು ನಾಶ ಆಗ್ತವೆ. ಇದು ಪರೋಕ್ಷವಾಗಿ ಧರ್ಮದ ಆಚರಣೆ, ನಂಬಿಕೆಗಳ ಮೇಲೂ ಪರಿಣಾಮ ಬೀರುತ್ತೆ ಅಂತ ಇಲ್ಲಿ ಸೂಚಿಸಲಾಗಿದೆ. ಅರ್ಥ ಆಯ್ತು. ಹಾಗಾದ್ರೆ ಇಷ್ಟೆಲ್ಲ ಗಂಭೀರ ಸವಾಲುಗಳನ್ನ ಗುರ್ತಿಸಿದ ಮೇಲೆ ಇದಕ್ಕೇನಾದ್ರೂ ಪರಿಹಾರ ಮಾರ್ಗಗಳನ್ನ ಅಥವಾ ಒಂದು ಆಕ್ಷನ್ ಪ್ಲಾನ್ ಏನಾದ್ರೂ ಈ ಆಕರಗಳು ಕೊಡ್ತವಾ? ಖಂಡಿತ ಕೊಡ್ತವೆ. ಪರಿಹಾರದ ಮುಖ್ಯ ಅಂಶ ಏನು ಅಂದ್ರೆ ನಂದಿ ಆಧಾರಿತ ನಾಯಕತ್ವವನ್ನ ಬೆಳೆಸಬೇಕು ಅಂತ ಹೇಳಲಾಗಿದೆ. ನಂದಿ ಆಧಾರಿತ ನಾಯಕತ್ವ? ಹೌದು. ಅದಕ್ಕಾಗಿ ಕೆಲವು ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು, ವ್ಯಾಪಾರ ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಉದ್ಯಮ ನಮ್ಮ ನಂದಿ ಸಂಪತ್ತು ಅಂತ. ಓಕೆ. ಇದರ ಜೊತೆಗೆ ಒಂದು ದೊಡ್ಡ ಮಟ್ಟದ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅನ್ನೋ ಕಲ್ಪನೆಯೂ ಇದೆ. ಇವೆಲ್ಲದರ ಗುರಿ ಒಂದೇ, ನಂದಿ ಸಂಪತ್ತನ್ನ ಮತ್ತೆ ಹೆಚ್ಚಿಸೋದು, ಅದನ್ನ ಪುನಃ ಸ್ಥಾಪಿಸೋದು. ಇದಕ್ಕಾಗಿ ಒಂದು ಟೈಮ್ಲೈನ್ ಇರೋ ಆಕ್ಷನ್ ಪ್ಲಾನ್ ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ನವೆಂಬರ್ 15, 2024ಕ್ಕೆ 10 ವರ್ಷದಲ್ಲಿ 10 ಪಟ್ಟು ನಂದಿ ಸಂಪತ್ತು ಹೆಚ್ಚಿಸ್ತೀವಿ ಅಂತ ಸಂಕಲ್ಪ ಮಾಡೋದು. ಸರಿ. ಆಮೇಲೆ ಜನವರಿ 10, 2025ಕ್ಕೆ ರಾಜ್ಯ ಬಜೆಟ್ನ 10% ನಂದಿ ಕೃಷಿಗೆ ಮೀಸಲಿಡಬೇಕು. ರೈತರಿಗೆ ತಿಂಗಳಿಗೆ 11,000 ರೂಪಾಯಿ ಪ್ರೋತ್ಸಾಹಧನ ಕೊಡೋ ಕಾನೂನು ತರಬೇಕು ಅಂತ ಸಂಕಲ್ಪ. ಓ, ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಹೌದು. ಮತ್ತೆ ಏಪ್ರಿಲ್ 30, 2025ರಂದು ಯಾರು ನಂದಿ ಕೃಷಿಗೆ ಬದ್ಧರಾಗಿರ್ತಾರೋ ಅಂತಹ ನಾಯಕರಿಗೆ ಮಾತ್ರ ವೋಟ್ ಹಾಕ್ತೀವಿ ಅಂತ ಜನರೇ ಸಂಕಲ್ಪ ಮಾಡೋದು. ಈ ತರದ ನಿರ್ದಿಷ್ಟ ಹೆಜ್ಜೆಗಳನ್ನು ಸೂಚಿಸಲಾಗಿದೆ. ಹಾಗಾದ್ರೆ ಈ ಆಕರಗಳ ಒಟ್ಟು ಸಂದೇಶ ತುಂಬಾ ಸ್ಪಷ್ಟವಾಗಿದೆ. ಬಸವ ತತ್ವದ ನಿಜವಾದ ಉಳಿವಿಗೆ, ಬಹುಶಃ ನಮ್ಮ ಸಮಾಜದ ಒಟ್ಟಾರೆ ಆರೋಗ್ಯಕ್ಕೆ ಕೂಡ ನಂದಿ ಕೃಷಿಯನ್ನ ಮತ್ತೆ ಮೇಲೆತ್ತೋದು ಅನಿವಾರ್ಯ. ಇದು ಬರೀ ಕೃಷಿ ಟೆಕ್ನಿಕ್ ಬದಲಾಯಿಸೋ ಪ್ರಶ್ನೆ ಅಲ್ಲ. ಖಂಡಿತ ಅಲ್ಲ. ಇದೊಂದು ಆಳವಾದ ಸಾಮಾಜಿಕ, ಆರ್ಥಿಕ ಮತ್ತು ತಾತ್ವಿಕ ಬದಲಾವಣೆಯ ಅಗತ್ಯ ಇದೆ ಅಂತ ಒತ್ತಿ ಹೇಳ್ತಿವೆ. ಹೌದು. ಇಲ್ಲಿ ಕೃಷಿ, ಪರಿಸರ, ಆರ್ಥಿಕತೆ, ಸಂಸ್ಕೃತಿ ಇವೆಲ್ಲದರ ನಡುವೆ ಇರೋ ಆಳವಾದ ಸಂಬಂಧವನ್ನ ಅದನ್ನ ಬೇರ್ಪಡಿಸೋಕ್ ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸಲಾಗಿದೆ. ಈ ಮೂಲಗಳ ಪ್ರಕಾರ ನಂದಿ ಕೃಷಿ ಅನ್ನೋದು ಕೇವಲ ಒಂದು ವ್ಯವಸಾಯದ ಪದ್ಧತಿ ಅಲ್ಲ. ಅದು ಬಸವ ತತ್ವದ, ಬಹುಶಃ ಎಲ್ಲಾ ಧರ್ಮಗಳ ಮೂಲ ತತ್ವಗಳ ಒಂದು ಪ್ರಾಯೋಗಿಕ ರೂಪ ಅಂತ ಹೇಳ್ಬೋದು. ಹಾಗಿದ್ರೆ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಆಗ್ಬೋದು. ಈ ಆಕರಗಳು ಹೇಳೋ ಹಾಗೆ ಒಂದು ಸಮಾಜದ ತಾತ್ವಿಕ ನಂಬಿಕೆಗಳು, ಅದರ ಅಡಿಪಾಯಗಳು ಮತ್ತು ಆ ಸಮಾಜ ಅವಲಂಬಿಸಿರೋ ಕೃಷಿ ಪದ್ಧತಿಗಳು, ಇವೆರಡರ ನಡುವೆ ನಿಜವಾಗ್ಲೂ ಇಷ್ಟೊಂದು ಗಟ್ಟಿಯಾದ ಅನಿವಾರ್ಯವಾದ ಸಂಬಂಧ ಇರೋಕೆ ಸಾಧ್ಯನಾ? ಇದರ ಬಗ್ಗೆ ಮುಂದಿನ ಸಾರಿ ಮಾತಾಡೋಣ.